ಮಂಗಳೂರು ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಮರವೂರು ಡ್ಯಾಂನಿಂದ ರೈತರಿಗೆ ಕಷ್ಟ ಆಗಿದೆ. ಭಾರೀ ಮಳೆಗೆ ಅದ್ಯಪಾಡಿಯಲ್ಲಿ ಮತ್ತೆ ಜಲ ಪ್ರವಾಹ ನಿರ್ಮಾಣವಾಗಿದೆ. ನದಿ ನೀರು ನುಗ್ಗಿ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶವಾಗಿದೆ. ಇದರಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಇನ್ನು 35 ಮನೆಗಳು ಈ ಪ್ರವಾಹದಿಂದಾಗಿ ಮುಳುಗಡೆಯಾಗಿ ಹೊರಗಿನ ಸಂಪರ್ಕ ಕಟ್ ಆಗಿದೆ, ಸ್ಥಗಿತಗೊಂಡಿದೆ. 3-4 ದೋಣಿಗಳಿಂದ ಜನ ಸಂಚಾರವನ್ನ ಮಾಡ್ತಾ ಇದ್ದಾರೆ. ದೋಣಿಯಲ್ಲೇ ತೆರಳಿ ದಿನಸಿ, ಮನೆ ಸಾಮಗ್ರಿ, ದಿನನಿತ್ಯದ ಅಗತ್ಯ ವಸ್ತುಗಳೇನಿದೆ ಅದನ್ನ ತರುವಂತ ಪರಿಸ್ಥಿತಿಯಲ್ಲಿ ಆ ಭಾಗದಲ್ಲಿ ಜನ ಇದ್ದಾರೆ. ಅದ್ಯಪಾಡಿಯ ಮೋಗೇರು ಕುದ್ರು ಗ್ರಾಮ ಮುಳುಗು ಹೋಗಿದೆ. ದನದ ಕೊಟ್ಟಿಗೆಗಳು ಜಲಾವೃತವಾಗಿವೆ. ಅವೈಜ್ಞಾನಿಕ ಡ್ಯಾಂನಿಂದಾಗಿ ಯಾವುದೇ ಕ್ಷಣದಲ್ಲೂ ನೀರಿನ ಹರಿವು ಹೆಚ್ಚಾಗುವಂತ ಆತಂಕ ಇದೆ. ನಾವು 12 ವರ್ಷದಿಂದ ಎಲ್ಲ ಇಲಾಖೆ ಬಿಟ್ಟು ಎಲ್ಲ ಅಧಿಕಾರಿಗಳಿಗೂ ಮಿನಿಸ್ಟರ್ಗಳಿಗೆ ಎಲ್ಲ ನಾವು ರೈತ ಸಂಘದಿಂದ ಅರ್ಜಿಯನ್ನು ಕೊಟ್ಟಿದ್ದೇವೆ ಎಲ್ಲ. ಯಾಕಂದ್ರೆ ಮರವೂರು ಡ್ಯಾಮ್ ಆದ ನಂತರ ನಮಗೆ ಇದೇ ಸಮಸ್ಯೆ. ಮರವೂರು ಡ್ಯಾಮ್ ಆಗಿ 13 ವರ್ಷ ಆಯಿತು. 13 ವರ್ಷದಿಂದ ಇದೇ ಸಮಸ್ಯೆ ಅಲ್ಲಿ. ಯಾಕಂದ್ರೆ ಮರವೂರಲ್ಲಿ ಮಳೆಗಾಲ ಎಮರ್ಜೆನ್ಸಿ ಗೇಟ್ ಇಲ್ಲ. ಅಲ್ಲಿ ಮರವೂರಲ್ಲಿ ಎಮರ್ಜೆನ್ಸಿ ಗೇಟ್ ಮಾಡಿದ್ರೆ ನಮಗಿಂತ ಪರಿಸ್ಥಿತಿ ಬರುವುದಿಲ್ಲ. ಎಲ್ಲ ಅಧಿಕಾರಿಗಳು ಬಂದು ಮಾಡುವ ಅಂತ ಹೇಳಿದ್ದಾರೆ, ಮುಂದಿನ ವರ್ಷದಲ್ಲಿ ಬಾರದ ಹಾಗೆ ಮಾಡ್ತೇವೆ ಅಂತ. ಆದರೆ ಈ ಸಲವೂ ಹಾಗೆ ಆಗಿದೆ, ಏನು ವ್ಯವಸ್ಥೆ ಮಾಡಲಿಲ್ಲ. ಮುಂದಿನ ದಿನಗಳಲ್ಲಿ ಅವರು ನಮಗೆ ಎಮರ್ಜೆನ್ಸಿಯಲ್ಲಿ ಮರವೂರಲ್ಲಿ ಡ್ಯಾಮ್ಗೆ ಎಮರ್ಜೆನ್ಸಿ ಗೇಟ್ ಮಾಡಿ ಮಳೆಗಾಲದ 3 ತಿಂಗಳು ನೀರು ಸರಗಾಗಿ ಹೋಗುವಂತ ವ್ಯವಸ್ಥೆ ಮಾಡಿದರೆ ನಮ್ಮ ರೈತರ ಬದುಕು ಕಟ್ಕೊಳ್ಬಹುದು. ಇಲ್ಲದ್ರೆ ಆಗೋದೇ ಇಲ್ಲ. ಹೇಗೆ ಮಾಡೋದು? ಮರವೂರು ಡ್ಯಾಂನಿಂದ ಆ ಭಾಗದ ಜನರಿಗೆ ಯಾವ ತರ ಕಷ್ಟ ಆಗ್ತಿದೆ ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೋಡೋಣ. ಮಂಗಳೂರಿನ ಅದ್ಯಪಾಡಿಯ ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನಾನೀಗ ಗ್ರಾಮದೊಳಗೆ ಸಂಪರ್ಕ ಮಾಡುವಂಥ ರಸ್ತೆಯಲ್ಲಿ ಇದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ನದಿಯ ರೀತಿ ಇಲ್ಲಿ ಹರಿವು ಕಾಣ್ತಾ ಇದೆ, ನೀರಿನ ಹರಿವು. ಯಾಕೆಂದರೆ ಇದು ಸಾಮಾನ್ಯವಾಗಿ ಆ ಕಡೆ ಈ ಕಡೆ ಇರುವಂಥದ್ದು ಭತ್ತದ ಗದ್ದೆಗಳು. ಬೇಸಿಗೆ ಕಾಲದಲ್ಲಿ ಇಲ್ಲಿ ನೇಜಿ ನಾಟಿಯನ್ನು ಮಾಡ್ತಾರೆ, ಭತ್ತದ ಕೃಷಿಯನ್ನು ಮಾಡ್ತಾರೆ. ಆದರೆ ಮಳೆಗಾಲದ ಈ ಸಂದರ್ಭದಲ್ಲಿ ಕಳೆದ 10-12 ವರ್ಷಗಳಿಂದ ಇದೇ ರೀತಿಯ ವಾತಾವರಣ ಇದೆ. ಸಂಪೂರ್ಣವಾಗಿ ದ್ವೀಪದಂತಾಗತ್ತೆ ಅದ್ಯಪಾಡಿಯ ಈ ಗ್ರಾಮ. ಯಾಕೆಂದರೆ ಮರವೂರು ಪಕ್ಕದಲ್ಲಿ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ, ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರುವಂಥದ್ದು. ಗ್ರಾಮಸ್ಥರು ಇಷ್ಟು ವರ್ಷಗಳ ಕಾಲ ಮನವಿಯನ್ನು ಮಾಡಿದ್ರು, ಆ ಡ್ಯಾಮನ್ನು ಮಾರ್ಪಾಟು ಮಾಡಿ ತಮಗೆ ಕೊಟ್ಟಿರುವಂಥ ಪ್ಲ್ಯಾನ್ ಪ್ರಕಾರವಾಗಿ ಮಾಡಿ, ಆಗ ನಮ್ಮ ಗ್ರಾಮ ಇಂಥ ತ್ರಿಶಂಕು ಸ್ಥಿತಿಯಲ್ಲಿ ಇರೋದಿಲ್ಲ ಎಂಬ ಮನವರಿಕೆಯನ್ನು ಕೂಡ ಮಾಡಿದರು. ಕಳೆದ ವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡ್ರಾವ್ ಕೂಡ ಬಂದಿದ್ದರು, ಇಲ್ಲಿ ಪರಿಸ್ಥಿತಿಯ ಅವಲೋಕನ ಮಾಡಿದರು ಮತ್ತು ಸ್ಥಳದಲ್ಲೇ ಡಿಸಿಗೆ ಸೂಚನೆ ಕೊಟ್ಟಿದ್ದರು, ಮುಂದಿನ ವರ್ಷದ ಒಳಗಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಇಂಥ ಸಮಸ್ಯೆಗಳು ಇರಬಾರ್ದು ಅಂತ ಹೇಳಿ. ಆದರೆ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ, ಜನಪ್ರತಿನಿಧಿಗಳ ಒಂದು ರೀತಿಯ ಆಲಸ್ಯ, ಅದ್ಯಪಾಡಿಯ ಗ್ರಾಮದ ಜನ ಈ ಬಾರಿಯೂ ಈ ಮಳೆಗಾಲದಲ್ಲಿಯೂ ಕೂಡ ದ್ವೀಪದ ನಡುವಲ್ಲಿ ವಾಸಿಸುವಂತಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದರೆ ದೋಣಿಯನ್ನು ಗಮನಿಸ್ತಾ ಇದ್ದೀರಿ. ಸುಮಾರು 35ಕ್ಕೂ ಹೆಚ್ಚು ಮನೆಗಳಿವೆ. ಅನಿವಾರ್ಯವಾಗಿ 35 ಮನೆಗಳು ಕೂಡ ದೋಣಿಯನ್ನು ಖರೀದಿ ಮಾಡುವಂತಾಗಿದೆ. ಯಾಕೆಂದರೆ ಇಲ್ಲಿನ ಜನ ಹೊರ ಜಗತ್ತಿಗೆ ಸಂಪರ್ಕವನ್ನು ಮಾಡಬೇಕಾದ್ರೆ ದೋಣಿಯ ಮೂಲಕವೇ ಬರಬೇಕಾದಂಥ ಅನಿವಾರ್ಯತೆ ಸದ್ಯಕ್ಕಿರುವಂಥದ್ದು. ಕಳೆದ 10-12 ವರ್ಷಗಳಿಂದ ಇವರು ಎಲ್ಲ ಕಚೇರಿಗೆ ಹೋಗಿ ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ, ಪತ್ರಗಳ ಮೇಲೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಇಲ್ಲಿ ತನಕ ಯಾವುದೂ ಕೂಡ ಅದು ಫಲಪ್ರದವಾಗಿಲ್ಲ. ಈ ಬಾರಿಯೂ ಅದ್ಯಪಾಡಿಯ ಈ ಗ್ರಾಮ ಸಂಪೂರ್ಣವಾಗಿ ನೆರೆಬಾಧಿತವಾಗಿದೆ. ಮುಂದಿನ 3 ತಿಂಗಳವರೆಗೆ ಇದೇ ರೀತಿಯ ವಾತಾವರಣ ಈ ಭಾಗದಲ್ಲಿ ಇರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಯಾವುದೂ ಕೂಡ ನದಿಯಲ್ಲ, ಗದ್ದೆಯ ಮೇಲೆ ನದಿಯ ರೀತಿ ಹರಿಯುತ್ತಿರುವಂಥ ನೀರು. ಆ ಮರವೂರು ಡ್ಯಾಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ಮಾರ್ಪಾಡು ಮಾಡಿದರೆ, ಹೈಡ್ರಾಲಿಕ್ ಗೇಟ್ಗಳನ್ನು ಅಳವಡಿಸಿದರೆ ಇಂಥ ಯಾವುದೇ ಸಮಸ್ಯೆಗಳು ಕೂಡ ಇರೋದಿಲ್ಲ. ಇದು ಯಾವುದೋ ಲಕ್ಷ ಕೋಟಿಯ ಯೋಜನೆಯಲ್ಲ, ಕೇವಲ ಲಕ್ಷಗಳಲ್ಲಿ ಅಥವಾ 1-2 ಕೋಟಿಗಳಲ್ಲಿ ಮುಗಿಯಬಹುದಂಥ ಯೋಜನೆ. ಇನ್ನಾದರೂ ಸರ್ಕಾರ ಕಣ್ಣು ಬಿಡಬೇಕಾಗಿದೆ, ಅಧಿಕಾರಿಗಳು ಮನಸ್ಸು ಮಾಡಬೇಕಾಗಿದೆ, ಭರವಸೆ ಕೊಟ್ಟಂತಹ ಜನಪ್ರತಿನಿಧಿಗಳು ತಮ್ಮ ಮಾತನ್ನು ಉಳಿಸಬೇಕಾಗಿದೆ. ಈ ಮೂಲಕವಾದರೂ ಮುಂದಿನ ವರ್ಷದ ಒಳಗೆ ಅದ್ಯಪಾಡಿಯ ಜನ ನೆಮ್ಮದಿಯ ಜೀವನವನ್ನು ಮಾಡುವಂತ ಬೇಕಾಗಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮಂಗಳೂರಿನ ಮರವೂರಿನ ಅವೈಜ್ಞಾನಿಕ ಡ್ಯಾಂನಿಂದಾಗಿ ಇಡೀ ಬದುಕೆ ಸರ್ವನಾಶವಾಗ್ಬಿಟ್ಟಿದೆ. ದೋಣಿಯಲ್ಲಿ ತೆರಳಿ ಮನೆಗೆ ಬೇಕಾದಂಥ ವಸ್ತುಗಳನ್ನು ತರಬೇಕಾಗಿದೆ. ಆದರೆ ನೀರಿನ ಮಟ್ಟ ಏರಿಕೆ ಆದರೆ ದೋಣಿ ಪ್ರಯಾಣವು ಅಪಾಯಕಾರಿ ಆಗ್ಬಿಡುತ್ತೆ. ಕಳೆದ 13 ವರ್ಷಗಳಿಂದ ಈ ಸಮಸ್ಯೆ ಬಗೆಹರಿದಿಲ್ಲ ಅಂಥೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್. ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಾಮಳೆ ಮುಂದುವರೆದಿದೆ. ಮಳೆಯ ಹಿನ್ನೆಲೆಯಲ್ಲಿ ಎಲ್ಲ ನದಿಗಳು ಉಕ್ಕಿ ಹರಿತಾ ಇದೆ. ಪ್ರಮುಖವಾಗಿ ಪಲ್ಗುಡಿ ನದಿ ಉಕ್ಕಿ ಹರಿದಿದೆ. ಈ ಬಾರಿಯೂ ಅದ್ಯಪಾಡಿ ಗ್ರಾಮ ಜಲಾವೃತಗೊಂಡಿರುವಂಥದ್ದು. ನಾನೀಗ ಗ್ರಾಮದೊಳಗೆ ದೋಣಿಯಲ್ಲಿ ಹೋಗ್ತಾ ಇದ್ದೇನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮನೆಗಳು ಎಲ್ಲವೂ ಕೂಡ ಈಗ ಮುಳುಗುವ ಭೀತಿಯಲ್ಲಿದೆ. ಕೃಷಿ ಭೂಮಿಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಹೀಗೆ ದೋಣಿಯಲ್ಲಿ ಹೋಗ್ತಾ ಇರೋದು ಇದು ನದಿಯ ಮೇಲೆ ಅಲ್ಲ, ಇಲ್ಲಿನ ಜನ ತಮ್ಮ ಜೀವನಕ್ಕೆ ನಂಬಿಕೊಂಡಿರುವಂತಹ ಕೃಷಿ ಭೂಮಿಯ ಮೇಲೆ. ಕಳೆದ 10-12 ವರ್ಷಗಳಿಂದ ಇದೇ ರೀತಿಯ ಪರಿಸ್ಥಿತಿ ಈ ಗ್ರಾಮದ ಜನ ಅನುಭವಿಸಿದ್ದಾರೆ. ಸುಮಾರು 35ಕ್ಕೂ ಹೆಚ್ಚು ಮನೆಗಳಿವೆ. ಇಲ್ಲಿನ ಮಕ್ಕಳು ಅಥವಾ ಅನಾರೋಗ್ಯ ಪೀಡಿತರು
ಹೊರ ಜಗತ್ತಿಗೆ ಹೋಗಬೇಕಾದ್ರೆ, ಆಸ್ಪತ್ರೆಗೆ ಹೋಗಬೇಕಾದ್ರೆ, ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಇದೇ ರೀತಿಯ ದೋಣಿ ಮೂಲಕವಾಗಿ ಮಳೆಗಾಲದ 3 ತಿಂಗಳು ಹೋಗಬೇಕಾದಂಥ ಅನಿವಾರ್ಯತೆ ಸದ್ಯಕ್ಕಿರುವಂಥದ್ದು. ಇಲ್ಲಿನ ಸಮಸ್ಯೆ ಅದು ಬಹಳಷ್ಟು ಸಣ್ಣ ಸಮಸ್ಯೆ. ಯಾಕೆಂದ್ರೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವಂಥ ಮರವೂರಿನ ಕಿಂಡಿ ಅಣೆಕಟ್ಟಿನಲ್ಲಿ ಕೆಲವು ಗೇಟ್ಗಳನ್ನು ತೆಗಿಬೇಕು ಮತ್ತು 2 ಬದಿಗಳಲ್ಲಿ ಹೈಡ್ರಾಲಿಕ್ ಗೇಟ್ಗಳನ್ನು ಹಾಕಬೇಕು. ಇನ್ ಕೇಸ್ ಆ ಥರ ಹೈಡ್ರಾಲಿಕ್ ಗೇಟ್ಗಳನ್ನು ಹಾಕಿದ್ರೆ ಮತ್ತೆ ಅಲ್ಲಿರುವಂತಹ ಅವೈಜ್ಞಾನಿಕ ಸಿಸ್ಟಮ್ ಅನ್ನ ಸರಿ ಮಾಡಿದ್ರೆ ಇಲ್ಲಿನ ಜನ ಈ ರೀತಿಯಾಗಿ ಮಳೆಗಾಲದ 3 ತಿಂಗಳು ದ್ವೀಪದ ನಡುವಲ್ಲಿ ವಾಸಿಸುವಂತಹ ಪ್ರಮೇಯವೇ ಇರೋದಿಲ್ಲ. ಈ ವ್ಯವಸ್ಥೆಯನ್ನ ಸರಿ ಮಾಡಿ ಅಂತ ಹೇಳಿ ಕಳೆದ 10-12 ವರ್ಷಗಳಿಂದ ಇಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳನ್ನ ಭೇಟಿಯಾಗಿದ್ದಾರೆ, ಮನವಿಗಳ ಮೇಲೆ ಮನವಿಗಳನ್ನು ಕೊಟ್ಟಿದ್ದಾರೆ, ಪತ್ರ ವ್ಯವಹಾರವನ್ನು ಮಾಡಿದ್ದಾರೆ. ಇಲ್ಲಿನ ಜನರ ಜೀವನ ಮತ್ತೆ ಸಂಕಷ್ಟಕ್ಕೆ ಉಂಟು ಮಾಡಿರುವಂಥದ್ದು. ಯಾಕಂದ್ರೆ ಇಲ್ಲಿ ಇರುವಂತಹ ಎಲ್ಲ ಜನರು ಕೃಷಿಯನ್ನ ನಂಬಿ ಜೀವನ ಮಾಡ್ತಾ ಇರುವಂತಹವರು, ಕೃಷಿಯೇ ಇವರ ಜೀವನಾಧಾರ. ಆದ್ರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಡಿಕೆ ತೋಟ ಸಂಪೂರ್ಣವಾಗಿ ನೆರೆಬಾಧಿತವಾಗಿದೆ, ತೆಂಗು ಎಲ್ಲವೂ ಕೂಡ ನೆರೆಬಾಧಿತವಾಗಿದೆ. ಇಲ್ಲಿನ ಜನ ಈ ಕಾಲದಲ್ಲಿ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ರು, ಭತ್ತವನ್ನ ನಂಬಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಕಳೆದ 12 ವರ್ಷಗಳಿಂದ ಯಾವುದೇ ಇಂಥ ಕೃಷಿಯನ್ನು ಮಾಡೋಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಫಲ್ಗುಡಿ ನದಿ ಸಂಪೂರ್ಣವಾಗಿ ಇಡೀ ಗ್ರಾಮವನ್ನೇ ಆವರಿಸಿ ಹರಿಯುತ್ತಾ ಇರುವಂತದ್ದು. ಹಾಗಾಗಿ ಮುಂದಿನ ಬಾರಿ ಆದ್ರೂ ಕೂಡ ತಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಅಧಿಕಾರಿಗಳು ತಮ್ಮ ಕೊಟ್ಟ ಮಾತಿನಂತೆ ಅವರ ಇಚ್ಛಾಶಕ್ತಿಯನ್ನ ಮೆರಿಬೇಕು. ಜೋರಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅದ್ಯಪ್ಪಾಡಿಯ ಗ್ರಾಮ ನೆರೆಬಾಧಿತವಾದ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಭರವಸೆಯನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಆದ್ರೆ ಅಲ್ಲಿ ತನಕ ಭರವಸೆ ಮಾತ್ರ ಭರವಸೆಯಾಗಿಯೇ ಉಳಿದಿರುವಂತದ್ದು. ಯಾವುದೇ ರೀತಿಯಾಗಿ ಈ ವ್ಯವಸ್ಥೆಯನ್ನ ಸರಿ ಮಾಡುವಂತ ಕೆಲಸಗಳು ಕೂಡ ಆಗಿಲ್ಲ. ಇನ್ನಾದ್ರೂ ಆಗುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳಿಂದ ನಿರಂತರವಾಗಿ ಮಳೆ ಮುಂದುವರೆದಿದೆ. ಉಡುಪಿ ನಗರದ ಹಲವೆಡೆ ತಗ್ಗು ಪ್ರದೇಶಗಳಲ್ಲಿ ನೆರೆಯ ಆತಂಕ ಇದೆ, ಪ್ರವಾಹದ ಆತಂಕ ಇದೆ. ಬೈಂದೂರು, ಕುಂದಾಪುರ ಭಾಗದಲ್ಲಿ ನದಿಗಳು ಭರ್ತಿಯಾಗಿದೆ. ಇನ್ನು ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಆ ಭಾಗದಲ್ಲಿ ಬೀಸ್ತಾ ಇದೆ. ನದಿ ಪಾತ್ರ ಹಾಗೂ ಸಮುದ್ರದ ಕಡೆಗೆ ತೆರಳದಂತೆ ಸೂಚನೆಯನ್ನ ನೀಡೋದರ ಜೊತೆಯಲ್ಲಿ ಇವತ್ತು ಅಂಗನವಾಡಿ ಹಾಗೇನೆ ಆ ಭಾಗದಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಡಿಸಿ. ಬೈಂದೂರು ತಾಲೂಕಿನಲ್ಲಿ ಭಾರೀ ಮಳೆಯಿಂದ ನೆರೆ ಪರಿಸ್ಥಿತಿ ಇದೆ. ಹಳಗೇರಿ, ಸಾಲ್ಬುಡ, ಬಿಜೂರು, ನಾಗೂರಲ್ಲಿ ನೆರೆ ಬಂದಿದೆ. ದೋಣಿ ಮೂಲಕ 10 ಕುಟುಂಬಸ್ಥರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಆಗಿದೆ. ಇನ್ನು ಭಟ್ಕಳದ ಅಗ್ಗ ಗ್ರಾಮದ ಸೇತುವೆ ಮೇಲಿಂದ ನೀರು ಹರಿತಾ ಇದೆ. ಅಪಾಯಕಾರಿ ಸ್ಥಿತಿಯಲ್ಲಿ ನದಿ ನೀರು ಹರಿತಾ ಇದೆ. ಭಟ್ಕಳ ನಗರದ ಹಲವು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ, ಅಲ್ಲೆಲ್ಲ ಜಲಾವೃತ ಆಗ್ಬಿಟ್ಟಿದೆ. ದಾಂಡೇಲಿ ಪಟ್ಟಣದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಚರಂಡಿ ಬ್ಲಾಕ್ ಆಗಿ ಹಲವಾರು ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ರಾತ್ರಿ ಪೂರ್ತಿ ಆ ಭಾಗದಲ್ಲಿ ಜನ ಜಾಗರಣೆಯನ್ನ ಮಾಡಿದ್ದಾರೆ. ಇನ್ನು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಧುಮ್ಮಿಕ್ತಾ ಇದೆ ಜಲಪಾತಗಳು. ಕಳಸಾ ತಾಲೂಕಿನ ಸುರಮನೆ ಜಲಪಾತ ಅಪಾಯಕಾರಿ ಪರಿಸ್ಥಿತಿಯಲ್ಲಿದೆ. ಅಂದ್ರೆ ಸ್ಥಳದಲ್ಲಿ ಪ್ರವಾಸಿಗರು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ. ಜಲಪಾತದ ಕಲ್ಲು ಬಂಡೆಗಳ ಮೇಲ್ ನಿಂತು ಫೋಟೋಶೂಟ್ ಅನ್ನ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಮೋಜು ಮಸ್ತಿ ಮಾಡ್ಲಿ ಹೋಗ್ಲಿ, ಫಾಲ್ಸ್ಗಳು ಮಳೆಗಾಲದಲ್ಲೇ ನೋಡೋಕೆ ಚಂದ ಮಳೆ ಬಂದಾಗ. ಆದರೆ ಹೋದಾಗ ಸೆಲ್ಫಿಯನ್ನು ತಗೊಳ್ಳೋದು ಅಥವಾ ಅಪಾಯಕಾರಿ ಸ್ಥಳಗಳ ಮೇಲೆ ನಿಂತು ಫೋಟೋ ಕ್ಲಿಕ್ಸ್ಕೊಳ್ಳೋಕ್ಕೆ ಹೋಗೋದು ಅದೆಲ್ಲ ಮಾಡಬಾರ್ದು. ಸ್ವಲ್ಪ ಕಾಲ್ ಜಾರ್ ಬಿದ್ದರೂ ಕೂಡ ಪ್ರಾಣಾಪಾಯ ಆಗುವಂತ ಸಂಭವ ಇರುತ್ತೆ. ಇನ್ನೊಂದು ಕಡೆ ಶಿವಮೊಗ್ಗದ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲೂ ಭಾರೀ ಮಳೆ ಆಗ್ತಾ ಇದೆ. ಸತತವಾಗಿ ಮಳೆ ಬರ್ತಾ ಇರೋದ್ರಿಂದ ವಿಶ್ವವಿಖ್ಯಾತ ಜೋಗ ಜಲಪಾತ ಮರು ಜೀವವನ್ನ ಪಡ್ಕೊಂಡಿದೆ. ಜೋಗ ಜಲಪಾತದ 4 ಕವಲುಗಳಾದ ರಾಜ, ರಾಣಿ, ರೋರರ್, ರಾಕೆಟ್ ಅಲ್ಲಿ ನೀರು ಧುಮ್ಮಿಕ್ಕಿ ಹರಿತಾ ಇದೆ.